ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ನಂಜುಂಡಯ್ಯ ಸ್ವಾಮಿ, ಶುಭ್ರ ಆರೋಗ್ಯಧಾಮ ಆಯುರ್ವೇದ ಹೋಮಿಯೋಪತಿ ಯೋಗ ಚಿಕಿತ್ಸಾ ಕೇಂದ್ರ ಬೆಂಗಳೂರು. ಇವತ್ತು ನಾವು ಮಜ್ಜಿಗೆ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮಜ್ಜಿಗೆ ಒಂದು ಭೂಮಿಯ ಮೇಲಿನ ದಿವ್ಯ ಔಷಧ ಅಂದರೆ ತಪ್ಪಾಗಲಾರದು. ಒಂದು ಕನ್ನಡದಲ್ಲಿ ಒಂದು ನಾನುಡಿ ಇದೆ, ರಾತ್ರಿ ಮಲಗುವಾಗ ಹಾಲು, ಬೆಳಗ್ಗೆ ಎದ್ದ ತಕ್ಷಣ ನೀರು, ಊಟದ ನಂತರ ಮಜ್ಜಿಗೆ ಕುಡಿದರೆ ವೈದ್ಯನ ಏನು ಕೆಲಸ ಅಂತ. ಅಂದರೆ ನೀರು, ಹಾಲು ಮತ್ತು ಮಜ್ಜಿಗೆ ಯಾವಾಗ ಕುಡಿದರೆ ಯಾವ ರೀತಿ ಲಾಭ ಆಗುತ್ತೆ, ಆ ರೀತಿ ಕುಡಿದರೆ ನಮಗೆ ಡಾಕ್ಟರೇ ಬೇಕಾಗೋದಿಲ್ಲ ಅಂತ ಆ ನಾನುಡಿಯ ಅರ್ಥ. ಯಾವಾಗ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಊಟ ಆದಮೇಲೆ ನಾವು ಕುಡಿದ್ರೆ ಅದರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ ಅಂತ ಆ ನಾನುಡಿಯ ಒಂದು ಅರ್ಥ. ಹಾಗೆ ತಿಳ್ಕೊಳ್ಳೋಣ. ಮಜ್ಜಿಗೆ ಆಮ್ಲ ಮತ್ತು ಕಷಾಯ ಗುಣ ಹೊಂದಿದೆ. ಸೊ ಅದರಿಂದ ಇದು ಬೇಗ ಜೀರ್ಣ ಆಗುತ್ತೆ. ಹೊಟ್ಟೆಯ ಆಮೇಲೆ ಜೀರ್ಣಶಕ್ತಿಯ ಯಾವುದೇ ತೊಂದರೆಗೆ ಇದೊಂದು ರಾಮಬಾಣ ಥರ ಕೆಲಸ ಮಾಡುತ್ತೆ. ಆಮೇಲೆ ಇದರಲ್ಲಿ ಬಾಯಿ ಹುಣ್ಣೆ ಆಗಲಿ ಅಥವಾ ಓಪನ್ ಉಂಡು ತೆರೆದ ಗಾಯ ಆಗಲಿ, ಆಮೇಲೆ ಯಾವುದೇ ಥರ ರಕ್ತಸ್ರಾವ, ಅದರಲ್ಲಿ ಇದು ಎಕ್ಸಲೆಂಟಾಗಿ ವರ್ಕ್ ಮಾಡುತ್ತೆ. ಸೊ ಇದರಲ್ಲಿ ಕ್ಷಾರ ಗುಣ ಮತ್ತು ಆಮ್ಲ ಗುಣ, ಕಷಾಯ ಗುಣ ಜಾಸ್ತಿ ಇರೋದ್ರಿಂದ ಪೈಲ್ಸಲ್ಲಿ ಎಕ್ಸಲೆಂಟಾಗಿ ಕೆಲಸ ಮಾಡುತ್ತೆ. ಆಮೇಲೆ ಇದರಲ್ಲಿ ಕ್ಯಾಲ್ಸಿಯಮ್ಮು, ಆಮೇಲೆ ಮಿನರಲ್ ಜಾಸ್ತಿ ಇರೋದ್ರಿಂದ, ಕ್ಯಾಲ್ಸಿಯಮ್ಮು ಫಾಸ್ಫರಸ್ ಜಾಸ್ತಿ ಇರೋದ್ರಿಂದ ಬೋನ್ಗೆ ತುಂಬಾ ಒಳ್ಳೆಯದಿದು. ಬೋನಿದು ಆಸ್ಟಿಯೋಪೊರೋಸಿಸ್ ಆಗಲಿ ಅಥವಾ ಕ್ಯಾಲ್ಸಿಯಂ ಕಡಿಮೆಯಿಂದ ಪೇನ್ ಆಗುತ್ತೆ ಬೋನಲ್ಲಿ ಅಥವಾ ಜಾಯಿಂಟ್ಸಲ್ಲಿ, ಅದರಲ್ಲೂ ತುಂಬ ಉಪಯುಕ್ತ ಈ ಮಜ್ಜಿಗೆ. ಪೊಟ್ಯಾಷಿಯಂ ರಿಚ್ ಇರೋದ್ರಿಂದ ಇದು BP ನಿಯಂತ್ರಣಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಇರೋದಿಲ್ಲ. ಸೊ ಅಂಥವರು ಮಜ್ಜಿಗೆಯನ್ನು ನಿಯಮಿತವಾಗಿ ಒಂದು 2 to 3 months ಅಥವಾ ರೆಗ್ಯುಲರ್ ಆಗಿ ಯಾವಾಗಲೇ ಆಗಲಿ ಊಟದ ನಂತರ ಮಜ್ಜಿಗೆ ಕುಡಿದ್ರೆ ಅವ್ರ BP ಕಂಟ್ರೋಲ್ ಆಗೋದನ್ನು ಅವರು ಕಾಣ್ಕೊಳ್ಬೋದು. ಇದು ತುಂಬ ಉಪಯುಕ್ತವಾದ ಇದು. ಆಮೇಲೆ ಇದು ಏನಾಗುತ್ತೆ, ಲೀವರಲ್ಲಿರೋಂಥ ಟಾಕ್ಸಿನ್ಸ್ ಏನಿರುತ್ತೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಇದು ಮಜ್ಜಿಗೆನೂ ತುಂಬ ಹೆಲ್ಪ್ ಮಾಡುತ್ತೆ. BP ಮತ್ತು ತಲೆನೋವಿಗೆ ಮಜ್ಜಿಗೆ, ಬಾರ್ಲಿ ಗಂಜಿ, ಆಮೇಲೆ ನಿಂಬೆ ರಸ, ಇವು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಊಟದ ನಂತರ ಬೆಳಗ್ಗೆ ಸಾಯಂಕಾಲ ನೀವು ಕುಡಿತಾ ಬಂದರೆ ಒಂದು 2 ವಾರ ಅಥವಾ 3 ವಾರದಲ್ಲಿ ನಿಮಗೆ ಚೆನ್ನಾಗಿ ಗುಣ ಕಾಣೋದನ್ನು ನೀವು ನೋಡ್ಬೋದು. ಇದರಲ್ಲಿ ಎಸಿಡಿಟಿ, ಕಾನ್ಸ್ಟಿಪೇಷನು, ಆಮೇಲೆ ಪೈಲ್ಸಲ್ಲಿ ಮಜ್ಜಿಗೆ, ಶುಂಠಿ ರಸ, ಆಮೇಲೆ ಜೀರಿಗೆ ಪುಡಿ ಮೂರನ್ನು ಮಿಕ್ಸ್ ಮಾಡಿಕೊಂಡು ಊಟಕ್ಕಿಂತ ಮುಂಚೆ ತಗೊಳ್ಬೇಕು. ಸೊ ಅದರಿಂದ ಈ ತೊಂದರೆಯಿಂದ ನೀವು ಬೇಗನೆ ಗುಣಮುಖ ಕಾಣಬಹುದು. ಚಿಟಿಕೆ ಉಪ್ಪು, 1 ಚಮಚ ಸಕ್ಕರೆ, ಆಮೇಲೆ 1 ಲೋಟ ಮಜ್ಜಿಗೆ, ಇವು ಮೂರನ್ನು ಮಿಕ್ಸ್ ಮಾಡಿ ಕುಡಿದ್ರೆ, ಕಂಟಿನ್ಯೂ ಆಗಿ ಕುಡಿತಾ ಬಂದರೆ ಬಾಡಿಯಲ್ಲಿನ ನೀರಿನ ಅಂಶವನ್ನು ಇದು ತಡೆ ಹಿಡಿಯುತ್ತೆ. ಅಂದರೆ ಡಿಹೈಡ್ರೇಷನ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಇದರಿಂದ ತ್ವಚೆಯ ಕಾಂತಿ ಕೂಡ ಇಂಪ್ರೂವ್ ಆಗುತ್ತೆ. ಆಮೇಲೆ ಭೇದಿ ಕೂಡ, ಆಮೇಲೆ ಅತಿಸಾರ ಕೂಡ ಇದರಿಂದ ಸ್ಟಾಪ್ ಆಗುತ್ತೆ. ಸಕ್ಕರೆ ಕಾಯಿಲೆ ಇದ್ದವರಿಗೆ ಮಜ್ಜಿಗೆ ಒಂದು ಅಮೃತ ಥರ ಕೆಲಸ ಮಾಡುತ್ತೆ. ಸೊ ದಿನದಲ್ಲಿ 4 ರಿಂದ 6 ಗ್ಲಾಸ್ ಮಜ್ಜಿಗೆ ನಿಯಮಿತವಾಗಿ ಕುಡಿತಾ ಬರಬೇಕು. ಹುಳಿ ಮಜ್ಜಿಗೆಯನ್ನು ತಲೆಯಲ್ಲಿ ಯಾರಿಗೆ ತಲೆ ಹೊಟ್ಟಿರುತ್ತೆ ಅವರು ಹುಳಿ ಮಜ್ಜಿಗೆಯನ್ನು ತಲೆಗೆ ಹಚ್ಚಿಬಿಟ್ಟು ಲೈಟಾಗಿ ಮಸಾಜ್ ಮಾಡಿಬಿಟ್ಟು 2 hour ನಂತರ ನೀವು ತಲೆ ಸ್ನಾನ ಮಾಡಿದ್ರೆ 1 ರಿಂದ 2 ವಾರದಲ್ಲಿ ತಲೆ ಹೊಟ್ಟನ್ನು ನಾವು ನಿಯಂತ್ರಣ ಮಾಡಬಹುದು. ಜೀರ್ಣಶಕ್ತಿ ಹೆಚ್ಚಿಸಲಿಕ್ಕೆ ಮಜ್ಜಿಗೆ, ಸ್ವಲ್ಪ ಸೈಂಧವ ಲವಣ, ಒಂದು ಸ್ವಲ್ಪ ಶುಂಠಿ ಪೌಡ್ರನ್ನು ಮಿಕ್ಸ್ ಮಾಡಿಕೊಂಡು ಊಟ ಆದಮೇಲೆ ಕುಡಿದ್ರೆ ನಮ್ಮ ಜೀರ್ಣಶಕ್ತಿ ತುಂಬಾ ಇಂಪ್ರೂವ್ ಆಗುತ್ತೆ. ಯಾವುದೇ ಥರ ಬ್ಲೀಡಿಂಗ್ ಇರಲಿ, ಅಬ್ಡೋಮೆನ್ ಬ್ಲೀಡಿಂಗ್ ಆಗಲಿ, ಪೈಲ್ಸ್ ಬ್ಲೀಡಿಂಗ್ ಆಗಲಿ, ಅಥವಾ ಯಾವುದೇ ಥರ ಬ್ಲೀಡಿಂಗಲ್ಲಿ ಇದು ಉತ್ತಮವಾಗಿ ಕೆಲಸ ಮಾಡುತ್ತೆ. ಇವತ್ತಿಗೆ ಇಷ್ಟೇ. ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ಬಗ್ಗೆ ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.